ಅನನ್ಯ ಶವ ನೋಡಿದ್ರಿ ನೀವು? ಶವ ನೋಡಿದೀನಿ. ಸತ್ತೋಗ್ಬಿಟ್ಟಿಲ್ಲ ಅವಾಗ? ಸತ್ತು ಹೋಗಿ ಬಿಟ್ಟಿದ್ದಾಳೆ. ನೀವು ಬಾಡಿ ಹೋಗಿ ನೋಡಿದ್ರ? ಶವದ ಹತ್ರ ಹೋಗಿ ನೋಡಿದ್ರ? ಶವದ ಹತ್ರ ಹೋಗಿ ನೋಡಕ್ಕೆ ನನ್ನನ್ನು ಬಿಟ್ಟಿಲ್ಲ. ಯಾರು ಬಿಡ್ಲಿಲ್ಲ? ಅದೇ ಅಲ್ಲಿಯ ಕೆಲವು ವ್ಯಕ್ತಿಗಳು. ಅಲ್ಲಿದ್ರ ಅವರು ವ್ಯಕ್ತಿಗಳು? ಅಲ್ಲಿ ಆ ಕಡೆ ಹೋಗಬೇಡಿ, ಆ ಕಡೆ ಹೋಗಬೇಡಿ, ಅಲ್ಲಿ ಯಾರು ಹೋಗಬಾರ್ದು, ಅಲ್ಲಿ ಹೋಗುವಾಗಿಲ್ಲ ಅಂತ ಹೇಳಿದ್ರು. ನಾನು ಆ ಕಡೆ ಹೋಗಬೇಕಾಗಿದ್ರೆ. ಎಷ್ಟೊತ್ತಿಗೆ ಅದು ನೀವು ನೋಡಿದ್ದು? ಅದು ನೆಕ್ಸ್ಟ್ ಡೇ. ಮತ್ತೆ ರಾತ್ರಿ ಎಲ್ಲ ಏನು ಮಾಡ್ತಿದ್ರಿ ನೀವು? ರಾತ್ರಿ ಎಲ್ಲ ಹುಡ್ಕಾಡಿದ್ದೀನಿ, ಇಲ್ಲಿ ಈ ಕಡೆ ಇದು ಮಾಡ್ಕೊಳ್ಳಿ. ನಾನು ಒಬ್ಬಳೇ ಇದ್ದೀನಿ, ನಾನು ಎಲ್ಲಿ ಹೋಗಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಒಂದು ಅರವಿಂದ್ ವಿಮಲನೂ ಸಿಗ್ಲಿಲ್ಲ ನಿಮಗೆ? ಅರವಿಂದ ವಿಮಲನೂ ಸಿಗಲಿಲ್ಲ. ಇದು ನಿಜಾಂಶ. ಇದು ಸೊ ಅನನ್ಯ ಶವ ನೋಡಿದ್ರಿ ನೀವು ಬೆಳಗ್ಗೆ ಹೋಗಿ? ಅಷ್ಟೊತ್ತಿಗೆ ಜನ ಎಲ್ಲ ಬಂದ್ಬಿಟ್ಟಿದ್ರು? ಜನ ಏನು ಬಂದಿಲ್ಲ, ಅಲ್ಲಿ ಬಿಟ್ಟಿದ್ರು. ಅಲ್ಲಿ ಜನ ಯಾರ್ಯಾರು ಹೋಗಿ ಬಂದು ನೀವು ಆ ಕಡೆ ಹೋಗಬಾರ್ದು, ಆ ಕಡೆ ಹೋಗಬಾರ್ದು ಅಂತ ನನ್ನನ್ನು ಈ ಕಡೆ ಕಳಿಸಿದ್ರು ಜನ. ಆಮೇಲೆ ಎಲ್ಲಿ ಹೋಗಿ ನೋಡಿದ್ರಿ ನೀವು? ನಾನು ಮತ್ತೆ ಹೋಗಿ ನೋಡಕ್ಕಾಗ್ಲಿಲ್ಲ. ನಾನು ಭಯದಿಂದ ನಾನು ವಾಪಸ್ ನನಗೆ ಹೊಡೆದ್ರು. ಅಂದ್ರೆ ವಿವಸ್ತ್ರಳಾಗಿ ಬಿದ್ದಿದ್ದಂತಹ ಅನನ್ಯಳ ಶವನ ನೋಡಿ ನೀವು ಶಾಕ್ ಒಳಗಾದೆ. ಅಲ್ಲಿಂದ ನಾನು ಈ ಕಡೆ ಬಂದು ಧರ್ಮಸ್ಥಳ ದೊಡ್ಡವ್ರ ಹತ್ರ ಹೇಳಕ್ಕಂತ ಬರಬೇಕು ಅಂತ ನಾನು ಬಂದೆ. ನಾನು ಅಲ್ಲಿಗೂ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಅಲ್ಲಿಗೆ ಬಂದ ಆವಾಗ 3 ಜನ ನನ್ನನ್ನು ಕರ್ಕೊಂಡು ಹೋಗಿ ನನ್ನನ್ನು ರೂಮಲ್ಲಿ ಕೂಡಿ ಹಾಕಿದ್ರು. ಯಾರು ಅಂತ ನನಗೂ ಗೊತ್ತಿಲ್ಲ. ಕಣ್ಣಿಗೆ ಬಟ್ಟೆ ಕಟ್ಟಿ ಕೂಡು ಹಾಕಿ ಒಂದು ರಾತ್ರಿ ಅಲ್ಲಿ ಇರಿಸ್ಕೊಂಡು ನೆಕ್ಸ್ಟ್ ಡೇ ಬೆಳಿಗ್ಗೆ ನನ್ನನ್ನು ವಿವಸ್ತ್ರ ಮಾಡಿ ಕಳಿಸಿದ್ದಾರೆ. ಸೊ ನೀವು ಮೊನ್ನೆ ನಮಗೆ ರಿಪಬ್ಲಿಕ್ ಕನ್ನಡದಲ್ಲಿ ಮಾತಾಡ್ತಾ ಹೇಳಿದ್ರಿ, ನನ್ನನ್ನ ಎಳ್ಕೊಂಡು ಹೋಗಿ ಕಣ್ಣಿಗೆ ಬಟ್ಟೆ ಹಾಕಿ ಹೊಡೆದ್ರು, ನನ್ನ ತಲೆಗೆ ಹೊಡೆದಿದ್ದಾರೆ. ಎಲ್ಲಿ ಹೊಡೆದ್ರು? ಅದೇ ಒಂದು ಕಡೆ ಬಂದು ಕೂರ್ಸಿಟ್ಟು ಬಿಟ್ಟು ತಲೆಗೆ ಹೊಡೆದಿರೋದು ಸತ್ಯ. ನಾನು ಇಲ್ಲಿಂದ ಹೋಗ್ಬೇಕು ಅಂತ. ಎಲ್ಲಿ ತಲೆಗೆ ಏಟಾಯ್ತು? ಇಲ್ಲಿ ತಲೆಗೆ ಏಟಾಗಿದೆ. ಸೊ ನಿಮ್ ಕೈ ಕಟ್ ಹಾಕಿ ನಿಮ್ಗೆ ಕೂರ್ಸಿ ತಲೆಗೆ ಹೊಡೆದ್ರು? ಹೌದು. ಆಮೇಲೆ ಏನಾಯ್ತು? ಆಮೇಲೆ ಏನು, ನಾನು ಅಲ್ಲಿಂದ ಹೋಗಿ ಇನ್ನು ಬೆಳ್ತಂಗಡಿಗೆ ಹೋದೆ. ಹೀಗೀಗಾಗಿದೆ ಅಂತ ಹೇಳಿದ್ರು, ನಾವು ಯಾವುದನ್ನು ತಗೊಳ್ಳಲ್ಲ ಅಂತ ಹೇಳಿದ್ರು. ಸೊ ನೀವು ಅಲ್ಲಿಂದ ಅಂದರೆ ಅದಾದ ಮೇಲೆ ನಾನು ಏಟಾಗಿ ಬಂದು ನೆಕ್ಸ್ಟ್ ಬಂದವಾಗ ಅಲ್ಲಿಂದ ಯಾರು ಕರ್ಕೊಂಡು ಹೋದ್ರು ನಿಮ್ಮನ್ನ? ಧರ್ಮಸ್ಥಳದಲ್ಲಿ ಬಿದ್ದಿದ್ರಲ್ಲ ಏಟಾಗಿ? ಧರ್ಮಸ್ಥಳದಲ್ಲಿ ನನ್ನ ಬಟ್ಟೆ ಎಲ್ಲ ಇದಾಗಿತ್ತು, ಬಿದ್ದಿದ್ದೆ. ಒಂದು ಹಾಸ್ಪಿಟಲೈಸ್ ಯಾರು ಅಂತ ಗೊತ್ತಿಲ್ಲ ನನಗೆ. ನಿಮ್ಮನ್ನ ಆಸ್ಪತ್ರೆಗೆ ಸೇರಿಸಿದ್ರು? ಯಾರು? ಅವ್ರ ಹೆಸರು ಗೊತ್ತಿಲ್ಲ ನನಗೆ ಮೇಡಮ್. ಯಾರೋ ವ್ಯಕ್ತಿ ಮೈಯಲ್ಲಿ ಬಟ್ಟೆ ಇರಲಿಲ್ಲ ಅನ್ನೋದು ಮಾತ್ರ ನನಗೆ ಗೊತ್ತು. ಹೊಡೆದು ಬಿದ್ದಿದ್ದೀನಿ ಹೊಡೆದಿರೋದು ಮಾತ್ರ ಗೊತ್ತು, ಮೈಯಲ್ಲಿ ಬಟ್ಟೆ ಇಲ್ಲ ಅನ್ನೋದು ಮಾತ್ರ ಗೊತ್ತು. ಅದಾದ ಮೇಲೆ ನನಗೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಇದು ಸತ್ಯ. ಅದಾದ ಮೇಲೆ ನನಗೆ ಇದು ಬಂದ ತಕ್ಷಣ ನಾನು ಸೀದಾ ಎದ್ದುಕೊಂಡು ಇನ್ನು ಇದು ಆಗೋದಿಲ್ಲ ಅಂತ ಹೇಳ್ಕೊಂಡು ಹೋಗಿದ್ದೀನಿ. ಎಲ್ಲಿಗೆ ಹೋದ್ರಿ? ನಾನು ಇದಕ್ಕೆ ರಿಪ್ಪನ್ಪೇಟೆಗೆ ಹೋದ್ರಿ? ಹೌದು. ನೀವು ಅನನ್ಯ ಬಿಟ್ರಿ, ಅರವಿಂದ್ ವಿಮಲನು ಮೀಟ್ ಆಗ್ಲಿಲ್ಲ ನೀವು? ಇಲ್ಲ, ನಾನು ಭಯದಿಂದ ರಿಪ್ಪನ್ಪೇಟೆಗೆ ಹೋದೆ. ರಿಪ್ಪನ್ಪೇಟೆಗೆ ಹೋಗಿ ಮತ್ತೆ ನಾನು ಬಂದೆ. ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಡಿ ಅಂತ ಹೇಳಿ. ಎಷ್ಟು ದಿನ ಆದ್ಮೇಲೆ ಬಂದ್ರಿ? ನಾನು ರಿಪ್ಪನ್ಪೇಟೆಗೆ ಹೋಗಿ 1 ವಾರ ಆದ್ಮೇಲೆ ಮತ್ತೆ ನಾನು ರಿಟರ್ನ್ ಬಂದೆ. ನಾನು ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ ಕೇಳಕ್ಕೆ. ನೀವೇ ಬಂದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಕೇಳ್ತೀರಾ? ಏನಂತ? ಹೀಗೀಗಾಗಿದೆ, ಈ ರೀತಿ ಆಗಿದೆ, ಒಂಚೂರು ದಯವಿಟ್ಟು ಅದನ್ನು ಇದು ಮಾಡಿ ಕೊಡಿ, ನನಗೆ ಡೆಡ್ ಬಾಡಿ ಸಿಕ್ಕಿದ್ರೆ ಕೊಡಿ ಅಂತ ಹೇಳಿ ಕೇಳಿದೆ ನಾನು. ಹೋಗಮ್ಮ, ನಮಗೆ ಅದೇ ಎಲ್ಲ ಕೆಲಸ ಅಲ್ಲ, ನೀವು ಯಾರ್ಯಾರನ್ನು ಇದು ಮಾಡಿಕೊಂಡು ನೀವು ಇಲ್ಲಿಗೆ ಬರಬೇಡಿ, ಸಾವಿರಾರು ಜನ ಬರ್ತಾರೆ ಹೋಗ್ತಾರೆ ಸಾಯ್ತಾರೆ, ಅದು ನಮ್ಮ ಕೆಲಸ ಅಲ್ಲ ಅಂತ ಹೇಳಿ ನನ್ನನ್ನು ವಾಪಸ್ ಕಳಿಸಿದ್ರು. ಅಲ್ಲಿಂದ ಮತ್ತೆ ನಾನು ನಿಮ್ಗೆ ಅರವಿಂದ್ ವಿಮಲ ಅವ್ರು ಸಿಗ್ಲೇ ಇಲ್ವಾ? ನನಗೆ ಸಿಗ್ಲಿಲ್ಲ. ಆಮೇಲೆ ನೀವು ಅವ್ರನ್ನ ಮೀಟ್ ಮಾಡಕ್ಕೆ ಟ್ರೈ ಮಾಡ್ಲಿಲ್ವಾ? ಫೋನ್ ಏನು ಇರ್ಲಿಲ್ವಾ ಅವ್ರ ಹತ್ರ? ಒಂದು ಸಣ್ಣ ಮೊಬೈಲ್ ಫೋನ್ ಇತ್ತು ಅವಾಗ. ಆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಆಗಿತ್ತು. ಸರಿ, ಇದು ಸತ್ಯ. ಈಗ ನೀವು ಹೇಳಿದ್ರಿ ನಾನು ಒಂದು ದಾಖಲೆ ತೋರಿಸ್ತೀನಿ ನಿಮ್ಗೆ ಅಂತ. ಏನಾ ದಾಖಲೆ ತೋರಿಸ್ತೀರಾ? ನಾನು ತೋರಿಸ್ತೀನಿ. ತೋರಿಸಿ. ಸುಜಾತಾ ಭಟ್ ಅವರು ಒಂದು ಪ್ರಮುಖವಾದ ದಾಖಲೆಯನ್ನು ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸ್ತಾ ಇದ್ದಾರೆ. ಆ ದಾಖಲೆ ಏನು ಅಂತ ನೀವು ನೋಡ್ಬೋದು. ಸುಜಾತಾ ಭಟ್ ಅವರೇ, ಏನು ಅದು ಲೆಟ್ರು, ಏನು ಈ ದಾಖಲೆ, ಏನು ಅಂತ ಹೇಳ್ತೀರಾ? ಶ್ರೀ ಕುಲದೇವತಾ ಪ್ರಸನ್ನ ನನ್ನ ಸ್ನೇಹಿತರಾದ ಸುಜಾತಾರವರಿಗೆ ಅರವಿಂದ್ ವಿಮಲಾ ದಂಪತಿಯವರು ಮಾಡುವ ನಮಸ್ಕಾರಗಳು. ಸುಜಾತಾ, ನಾನು ನಿಮ್ಮಲ್ಲಿ ಬೇಡಿಕೊಳ್ಳುವುದೇನೆಂದರೆ ನನ್ನ ಮತ್ತು ನನ್ನ ಹೆಂಡತಿ ವಿಮಲಾ ಹಾಗೂ ನನ್ನ ಮಗಳಾದ ಅನನ್ಯಳ ಸಾವಿನ ಬಗ್ಗೆ. ಸುಜಾತಳಾದ ನೀನು ನಮ್ಮ ಜೊತೆಗೆ ಧರ್ಮಸ್ಥಳ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿರುವ ಕಾರಣ ಧರ್ಮಸ್ಥಳದಲ್ಲಿ ನಡೆದಿರುವ ಘಟನೆ ಬಗ್ಗೆ ನಿನಗೆ ಗೊತ್ತಿದೆ. ಯಾವತ್ತಾದರೂ ಒಂದು ದಿನ ಈ ವಿಚಾರ